ನಿನ್ನೆ ದಿನ ಒಬ್ಬ ಜೈನ ಧರ್ಮದ ಶೀತಲ್ ಕುಮಾರ್ ಅನ್ನುವಂಥವರು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಹೊರಡುವಾಗ ನನಗೊಂದು ಕರೆಯನ್ನು ಮಾಡಿದರು. ಅವರ ಜೊತೆ ಮಾತನಾಡುವಾಗ ಅವರೊಂದು ಒಳ್ಳೆಯ ಮಾತನ್ನು ಹೇಳಿದರು. ಸ್ವಾಮೀಜಿ, ತಾವೇನು ಸರ್ವಜ್ಞ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಮುಂದೆ ಕೂತ್ಕೊಂಡು ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಈ ರಾಷ್ಟ್ರ ಕಂಡ ಒಬ್ಬ ಅಪರೂಪದ ವ್ಯಕ್ತಿತ್ವದ ಮಹಾನುಭಾವರಾದ ಡಾಕ್ಟರ್ ಶಿವರಾಜ್ ಪಾಟೀಲರ ಮುಂಜಾವಿಗೊಂದು ನುಡಿ ಕಿರಣದ ಕೃತಿಯ ಮೂಲಕ ಮಕ್ಕಳನ್ನು ಉದ್ದೇಶಿಸಿ, ಯುವ ಬಳಗವನ್ನು ಉದ್ದೇಶಿಸಿ ತಾವೇನು ಪ್ರವಚನವನ್ನು ನೀಡ್ತಾ ಇದ್ದೀರಿ, ಇದು ಬಹಳ ದೊಡ್ಡ ಕಾರ್ಯ ಅನ್ನುವಂಥ ಮಾತನ್ನು ಅಭಿಮಾನದಿಂದ ಹೇಳುವುದರ ಮೂಲಕ ತಾವು ಶ್ರಾವಣ ಮಾಸದಲ್ಲಿ ಸಾಯಂಕಾಲ ಏನು ಪುರಾಣ ಪ್ರವಚನವನ್ನು ನಡೆಸಿಕೊಡ್ತೀವಿ, ಅದಕ್ಕಿಂತಲೂ ಅಮೂಲ್ಯವಾದ ದಿನಮಾನಕ್ಕೆ ಅತ್ಯಂತ ಅವಶ್ಯವಾಗಿರುವಂಥ ಕಾರ್ಯಕ್ರಮ. ಹಾಗಾಗಿ ತಮ್ಮ ಈ ಸೇವೆಗೆ ಯಾವ ಸಂಸ್ಥೆಯವರು ಇದನ್ನು ಸಂಯೋಜನೆ ಮಾಡಿದ್ದಾರೆ ಅವರುಗಳಿಗೆ ನನ್ನ ಕೋಟಿ ಕೋಟಿ ಶರಣಾರ್ಥಿಗಳು ಅನ್ನುವುದನ್ನು ಒಬ್ಬ ಜೈನ ಧರ್ಮದ ಶೀತಲ್ ಕುಮಾರ್ ಅವರು ಮುದುಗಲ್ಲಿನವರು, ಬಹಳ ದೊಡ್ಡ ಉದ್ಯಮಿ, ಜೊತೆಗೆ ಇಂತಹ ವಿಚಾರಗಳನ್ನು ಬದುಕುವಂಥ ವ್ಯಕ್ತಿ. ಬಹುಶಃ ನಮ್ಮ ಅಭಿಷೇಕ್ ಅವರನ್ನ ನೋಡಿದ್ರೆ ನಮ್ಮ ಶೀತಲ್ ಅವ್ರನ್ನ ನೋಡಿದಂಗೆ ಆಗ್ತದೆ. ಅವರು ಇಷ್ಟು ಅಭಿಮಾನದಿಂದ ಮಾತಾಡಿದರು. ಸ್ವಾಮೀಜಿ, ಇವತ್ತು ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ನಾಡು, ನಮ್ಮ ಯುವ ಜನಾಂಗ ದಾರಿ ತಪ್ಪಿ ಹೋಗುವ ಕಾಲಘಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಅತ್ಯಂತ ಅವಶ್ಯ ಇದೆ. ಇವತ್ತು ನಾನೇನಾದರೂ ಒಂದು ಒಳ್ಳೆಯ ಉದ್ಯೋಗ ಮಾಡಿಕೊಂಡು, ಕಾಯಕ ಮಾಡಿಕೊಂಡು, ಪ್ರಾಮಾಣಿಕ ಮನಸ್ಸಿನಿಂದ ಬದುಕ್ತೇನೆ, ಯಾವುದೇ ವ್ಯಸನಗಳಿಗೆ ಬಲಿಯಾಗದಂತೆ ನನ್ನ ಜೀವನವನ್ನ ನಾನು ಇಟ್ಕೊಂಡು ನನ್ನ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ತಾ, ಅವರು ಸೇವಾ ಮಾಡ್ತಾ, ಅಣ್ಣ ತಮ್ಮಂದಿರ ಬಗ್ಗೆ ಗೌರವ ಇಟ್ಟುಕೊಂಡು ಎಲ್ಲರಿಗೂ ಸಹಕಾರ ಮಾಡ್ತಾ, ನಮ್ಮ ಕುಟುಂಬ ಒಟ್ಟು ಕುಟುಂಬವಾಗಿ ಇವತ್ತೇನಾದರೂ ಬದುಕ್ತಾ ಇದ್ರೆ ಅದು ನಿಮ್ಮಂಥವರ ನುಡಿ ಕಿರಣಗಳ ಪ್ರಭಾವದಿಂದ ನನ್ನ ಬದುಕು ಆದರ್ಶವಾದ ಬದುಕಾಗಿದೆ. ಈ ಬದುಕು ನಮ್ಮ ಮಕ್ಕಳ ಬದುಕಾಗಬೇಕು ಅನ್ನುವುದನ್ನ ಅವರು ಬಹಳ ಹೃದಯ ತುಂಬಿ ಹೇಳಿಕೊಂಡ್ರು. ಹಾಗಾಗಿ ನೀವೆಲ್ಲ ಮಕ್ಕಳು ನಿಜವಾಗ್ಲೂ ಬಹಳ ಪುಣ್ಯ ಮಾಡಿರಿ. ಬೆಳಗಿನ ಜಾವ ಇದೆಂತ ಯೋಗ ಹೇಳಿ, ಎಲ್ಲೋ ಹೋಗಿ 100 ಗುಡಿಗಳನ್ನು ಸುತ್ತುವುದಕ್ಕಿಂತ ನಿಮ್ಮಂತ ಮಕ್ಕಳ ಮುಂದೆ ನಾವು ಕೂತ್ಕೊಂಡು 4 ಮಾತುಗಳನ್ನು ಹೇಳ್ತೇವಲ್ಲ, ಇದು ಬಹಳ ದೊಡ್ಡ ನಮ್ಮ ಬದುಕಿನ ಸಾರ್ಥಕತೆಯ ಪೂಜೆ. ಇದು ಶಿವಯೋಗ, ಇದು ಲಿಂಗಾಂಗ ಸಾಮರಸ್ಯ. ಕಾರಣ ಏನು ಅಂದ್ರೆ, ನಮ್ಮ ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಶಿವಯೋಗಿಗಳು, ಅವರನ್ನ ಬಂಧನಾಳದ ಸಂಗನಬಸವ ಶಿವಯೋಗಿಗಳು ಅಂತ ಕರೀತಾರೆ. ಇವತ್ತು ನಮ್ಮ ನಾಡಿನಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾಗಿರುವಂತವರು ಬಂಧನಾಳ ಅಪ್ಪಗಳು. ಅವರು ಹಳ್ಳಿಗಳಿಗೆ ಹೋಗುವಾಗ ಈ ಸಮಾಜವನ್ನು ಉದ್ದೇಶಿಸಿ
ಒಂದು ಒಳ್ಳೆಯ ಮಾತನ್ನು ಹೇಳ್ತಿದ್ರು, ಹೇಳಿದ್ದಾರೆ. ಆ ಮಾತು ಯಾವುದು ಅಂದ್ರೆ, ವಿದ್ಯಾಲಯಗಳೇ ದೇವಾಲಯಗಳು, ವಿದ್ಯಾರ್ಥಿಗಳೇ ದೇವರು. ನೋಡಿ, ವಿದ್ಯಾಲಯಗಳೇ ದೇವಾಲಯಗಳು, ಇದೊಂದು ಪವಿತ್ರವಾದ ದೇವಾಲಯ. ಈ ಸರ್ವಜ್ಞ ಸಂಸ್ಥೆ ಇದೊಂದು ಪವಿತ್ರವಾದ ದೇಗುಲ. ಇದು ಜ್ಞಾನ ದೇಗುಲ, ಇದು ಅರಿವಿನ ದೇಗುಲ, ಇದು ಸಂಸ್ಕಾರದ ದೇಗುಲ, ಇದು ಮನುಷ್ಯತ್ವವನ್ನು ವಿಕಾಸ ಮಾಡುವಂತಹ ದೇಗುಲ, ಇದು ಮಾನವೀಯ ಸಂಬಂಧಗಳನ್ನ ನಮಗೆ ಹಂಚುವಂತಹ ದೇಗುಲ, ನಮ್ಮನ್ನು ರೂಪಗೊಳಿಸಿ ನಮಗೆ ನಾವೇ ಶಿಲ್ಪಿಗಳಾಗುವಂತೆ ಮಾಡುವಂತ ಒಂದು ಅಪರೂಪದ ಸಂಸ್ಕಾರದ ಶಿಲ್ಪಾಗಾರ ಇದು ಸರ್ವಜ್ಞ ಸಂಸ್ಥೆ. ಅವರ ಮಾತು ಸತ್ಯ ಅನಿಸ್ತದೆ. ದೇವಾಲಯವಿದು, ಇಲ್ಲಿ ನೀವೆಲ್ಲ ದೇವರುಗಳು ಬೆಳಗಿನ ಜಾವ ಶುಚಿರ್ಭೂತರಾಗಿ ಪವಿತ್ರ ಮನಸ್ಸಿನಿಂದ ಹಸನ್ಮುಖರಾಗಿ ಆಗುತ್ತಾನೆ ತಾಜಾ ತಾಜಾ ಅರಳಿರುವಂತ ಹೂವಿನಂತೆ ನೀವಿಲ್ಲಿ ಬಂದು ಕೂಡ್ತೀರಲ್ಲ, ನಿಮ್ಮನ್ನು ನೋಡಿದರೆ ಸಾಕ್ಷಾತ್ ದೇವರ ದರ್ಶನವೇ ಆಗ್ತದೆ. ದೇವರ ದರ್ಶನವೇ ಆಗ್ತದೆ. ನಿಜವಾಗಲೂ ಕೂಡ ಇದೊಂದು ಅದ್ಭುತವಾದ ಜೀವನದ ಅವಕಾಶ ಇದು. ಇದರ ಸಾರ್ಥಕತೆಯನ್ನ ತಾವೆಲ್ಲರೂ ಕೂಡ ನಿತ್ಯ ನಿತ್ಯ ಬಹಳ ಶ್ರದ್ಧೆಯಿಂದ ಮಾಡಿಕೊಳ್ತಾ ಇದ್ದೀರಲ್ಲ, ಇದನ್ನ ನಾಡಿನ ತುಂಬ ಎಲ್ಲರೂ ಮಾಡಬೇಕು, ಅನುಕರಣೆ ಮಾಡಬೇಕು, ಅನುಸರಿಸಬೇಕು. ನಮ್ಮ ಮಕ್ಕಳನ್ನ ಭವಿಷ್ಯತ್ತಿನ ಉತ್ತಮ ಸಾಧಕರನ್ನಾಗಿ, ಶಿಲ್ಪಿಗಳನ್ನಾಗಿ ನಿರ್ಮಾಣ ಮಾಡುವಂತಹದ್ದು ಅತ್ಯಂತ ಅವಶ್ಯಕತೆ ಇದೆ. ನಾನು ಬಂದ ಮೇಲೆ ಆ ಕೋಣೆಯಲ್ಲಿ ಕೂತಾಗ ನಮ್ಮ ಪ್ರಭುಗಳು ಅಪ್ಪ ಅವರ ಜೊತೆಯಲ್ಲಿ ಸದಾ ಇರುವಂತವರು, ಸೇವಾ ಮಾಡುವಂತವರು, ಅವರು ತಮ್ಮ ಬದುಕಿನ ಒಂದು ಸಣ್ಣ ಅನುಭವ ಹಂಚಿಕೊಂಡ್ರು. ನಿಮಗೆಲ್ಲ ಅದು ಜೀವನಕ್ಕೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಯಾವ್ಯಾವ ಪ್ರಸಂಗದೊಳಗೆ ಏನೇನು ಸಿಗುತ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಅವರು ನಿಮ್ಮ ಹಾಗೇನೆ ಕಾಲೇಜ್ ಓದಿದವರು, ಯೌವನದಲ್ಲಿ ಒಂದು ರೀತಿಯೊಳಗ ಕಾಲೇಜಿನಲ್ಲಿ ಲೀಡರ್ ಆಗಿ ಓಡಾಡಿದವರು, ವಿಚಿತ್ರವಾದ ರಾಜಕೀಯ ಮಾಡಿದವರು. ಅವರು ಒಂದು ಮಾತು ಹೇಳಿದರು, ಅಪ್ಪ ಅವರೇ, ನಾನು ಈ ಸಿಗಾರೇಟ್ ಸೇರುವಂತ ಚಟಕ್ಕೆ ಬಲಿಯಾದವನು. ಒಂದು ಕಾಲದೊಳಗೆ ಸ್ಮೋಕ್ ಮಾಡೋದು. ನನ್ನ ಸ್ಮೋಕ್ ಹಿಂಗಿತ್ತಲ್ಲ, ಈ ಎರಡೂ ಬೆರಳುಗಳ ಮಧ್ಯದಲ್ಲಿ ನಾನೊಂದು ಸಿಗಾರೇಟ್ ಹಿಡ್ಕೊಂಡು ಸೇದಲಿಕ್ಕೆ ಶುರು ಮಾಡಿದರೆ ಸಾಯಂಕಾಲದವರೆಗೆ ಸೇದಿದ್ದೇ ಸೇದಿದ್ದು. ಈ ಎರಡು ಬೆರಳುಗಳ ಮಧ್ಯದೊಳಗ ಅದನ್ನು ಹಿಡಿದು ಇದು ಕಪ್ಪಾಗಿ ಸುಟ್ಟು ಹೋಗಿತ್ತಂತೆ. ಚೈನ್ ಸ್ಮೋಕರ್ ಇವರು. ನೋಡಿ, ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಆ ತಪ್ಪುಗಳನ್ನು ತಿದ್ದಿಕೊಂಡು ಕೊಡುವ ಆನಂದ ಇದೆಯಲ್ಲ, ಅದು ನಮ್ಮನ್ನ ನಿಜವಾದ ಶಿಲ್ಪಿಗಳನ್ನಾಗಿ ಮಾಡುತ್ತದೆ. ನಮಗೆ ನಾವೇ ಶಿಲ್ಪಿಗಳಾಗಬೇಕು, ನಮಗೆ ನಾವೇ ಸಂಸ್ಕಾರವಂತರಾಗಬೇಕು. ಸರ್ ಅವರು ಎಲ್ಲ ಗೆಳೆಯರಾಗಿ ಓಡಾಡಿದವರು. ನೋಡಿ, ಅಲ್ಲೊಂದು ಸಂದರ್ಭ ಬಂತು. ಒಬ್ಬ ಜಂಗಮರು, ಈಶ್ವರ ಇಲ್ಲವರು ಅಂತ ಹೇಳಿ, ಅವರು ಆತ್ಮೀಯ ಗೆಳೆಯ. ಇದು ಒಳ್ಳೇದಲ್ಲ, ಈ ಚಟವನ್ನು ಬಿಡು, ಇದು ನಿನಗೆ ಆರೋಗ್ಯಕ್ಕೆ ಹಾನಿಕಾರಕ, ನಿನ್ನ ಬದುಕನ್ನು ಕೆಡಿಸ್ತದೆ. ಆಯ್ತು ಬಿಡ್ತೀನಿ, ಬಿಟ್ಟೇ ಬಿಡ್ಬೇಕು, ಬಿಡ್ತೀನಿ ಅಂತ ಒಂದು ಮನಸ್ಸು ಹೇಳಿತು. ಆದ್ರೆ ಆ ಚಟದ ವಾಸನೆಯ ಇನ್ನೊಂದು ಮನಸ್ಸಿದೆಯಲ್ಲ, ಅದು ಅಷ್ಟು ಸರಳ ಬಿಡುವಂತದ್ದಲ್ಲ. ಹಳ್ಳಿಯಾಗ ಅದಕ್ಕಾಗಿಯೇ ಒಂದು ಮಾತು ಹೇಳ್ಯಾರ,
ಕಲದ ಚಟ ಕಲ್ಲಾಗಿದ್ರು ಹೋಗಂಗಿಲ್ಲ. ಅವರು ಮುಂದೆ ಬಿಟ್ಟಂಗ ಮಾಡಿದ್ರು ಅವರು ಇಲ್ಲದಾಗ ಕಳುವಿಲಿ ಸೇರ್ತಿದ್ದರು ಇವರು. ಒಂದು ಸಲ ಹೀಗೆ ಶ್ರಾವಣ ಮಾಸದ ಅಮಾವಾಸ್ಯೆ ಮನೆಯೊಳಗ ಅವರ ಮಡದಿ ಇವತ್ತು ಮತ್ತೆ ಊಟಕ್ಕೆ ಸ್ವಾಮಿಗಳನ್ನ ಕರಿಬೇಕಲ್ಲ, ಈಶ್ವರಯ್ಯನವ್ರನ್ನ ಕರೀರಿ, ಇವತ್ತು ವಿಶೇಷ ಹೋಳಿಗೆ ಮಾಡ್ತೀನಿ ಕರೆದ್ರು. ಅಷ್ಟೊತ್ತಿಗೆ ಇವರು ಒಂದು ಚಕ್ಕಿ ಬಂದು ಕುಂತ್ರ ಅಂತ ತಿಳ್ಕೊಂಡು ಆ ವಟಾರದೊಳಗಿರುವಂತ ಒಬ್ಬ ಪುಟ್ಟ ಬಾಲಕಿಯನ್ನು ಕರೆದು ಸಿಗರೇಟ್ ತರ ಕಳಿಸಿದ್ರಂತೆ. ನೋಡಿ ಪ್ರಸಂಗ ಹೇಗಿದೆ. ಇತ್ತ ಈಶ್ವರಯ್ಯನವರು ಬಂದ್ರು, ಅವರು ಪ್ರಸಾದಕ್ಕೆ ಕುಂತಾರ, ತಾಟಿನೊಳಗ ಹೋಳಿಗೆ ಎಡಿ ಮಾಡ್ಯಾರ, ತುಪ್ಪ ಎಡಿ ಮಾಡ್ಯಾರ, ಪಲ್ಯ ಎಡಿ ಮಾಡ್ಯಾರ. ನೀವು ಪ್ರಸಾದ ತಗೋರಿ ಅಂತ ನಮಸ್ಕಾರ ಮಾಡ್ಯಾರ. ಈಶ್ವರಯ್ಯನವರು ಮುರಿದು ಆ ಹೋಳಿಗೆ ಜೊತೆ ತುಪ್ಪ ಬೆರೆಸಿ ಇನ್ನೇನು ಹಿಂಗ ಬಾಯಾಗಿ ಇಟ್ಕೋಬೇಕು, ಆ ಹುಡುಗಿ ಸಿಗರೇಟ್ ಡಬ್ಬಿ ಹಿಡ್ಕೊಂಡು ಬಂದೇ ಬಿಡ್ತು. ತಗೊಳ್ಳಿ ಸರ್, ಈಶ್ವರಯ್ಯನವರು ಬಾಯಾಗಿ ಇಟ್ಕೊಳ್ಳುವಂತ ತುತ್ತನ್ನ ಮರಳಿ ತಾಟಿಗೆ ಇಟ್ಟು ಸರಸರನೆ ಎತ್ತವರೆ ಕೈ ಸಹಿತ ತೊಳ್ಕೊಳ್ಳಿಲ್ಲ, ತಮ್ಮ ಮನೆಯತ್ತ ನಡೆದ್ರವರು. ಇವರಿಗೆ ಬಹಳ ಸಿಗ್ಲಿಕ್ಕಾಯಿತು. ಗೆಳೆಯ, ಪ್ರಾಣ ಸ್ನೇಹಿತ, ಮಾತು ಕೊಟ್ಟಿದ್ದೇನೆ, ಅದರ ಜೊತೆಗೆ ಜಂಗಮರು ಬೇರೆ ಪ್ರಸಾದಕ್ಕೆ ಕರೆದು ಅವರು ಊಟ ಮಾಡೋದು ಹಂಗೆ ಬಿಟ್ಟು ಹೋದ್ರಂದ್ರೆ ಹ್ಯಾಂಗ ಅಂತ ತಿಳ್ಕೊಂಡು ಇವರು ಭಯಭೀತರಾಗಿ ಹಿಂದಿಂದ ಹೋದ್ರ ಅವ್ರ ಮನ್ಯಾಗ ಹೋಗಿ ಸುಮ್ಮ ಕೂತರಂತ. ಇವರು ಎದುರಿಗೆ ಹೋಗಿ ನಿಂತರು. ಆವಾಗ ಅವ್ರು ಹೇಳಿದ್ರಂತ, ನೋಡೋ, ನನ್ನ ಮಾತಿಗೆ ಗೌರವ ಕೊಟ್ಟು ನೀ ಇದನ್ನು ಬಿಡೋದಾದ್ರೆ ನನ್ನ ನಂಬರ್ 1 ಗೆಳೆಯನಾಗಿ ಉಳಿ, ಇಲ್ಲ ಅಂದ್ರೆ ನಂಬರ್ 2 ಆಗಿ ನೀ ದೂರಾಗಿ ಬಿಡಪ್ಪ. ಆ ಮಾತು ಇವರ ಮೇಲೆ ಪರಿಣಾಮ ಆಯಿತು. 84ರೊಳಗೆ ಆ ಚಟವನ್ನ ಅವತ್ತು ನಮಸ್ಕಾರ ಮಾಡಿ ಬಿಟ್ಟವರು ಇವತ್ತಿನವರೆಗೆ ಅದನ್ನು ಮುಟ್ಲಿಲ್ಲ. ಇವತ್ತು ನಿಮ್ಮಂಥವರು ಸೇವಾ ಮಾಡಕ್ಕೆ ಅವರು ಕೂಡ ಒಬ್ಬರಾಗಿ ದುಡಿತಾ ಇದ್ದಾರಲ್ಲ, ಇದು ನಮ್ಮನ್ನ ನಾವು ಶಿಲ್ಪಿಗಳನ್ನಾಗಿ ರೂಪಿಸಿಕೊಳ್ಳುವಂತ ಅವಕಾಶದ ಸಂಸ್ಕಾರ. ಅವಕಾಶದ ಸಂಸ್ಕಾರ. ತಪ್ಪು ನಡೀತದ ಬದುಕಿನೊಳಗೆ, ತಪ್ಪನ್ನ ಒಪ್ಪಿಕೊಂಡು ತಿದ್ದಿಕೊಂಡು ಬದುಕುವವನೇ ನಿಜವಾದ ಮನುಷ್ಯನಾಗುತ್ತಾನೆ. ಇದನ್ನು ಸಾಹೇಬರು ತಮ್ಮ ನುಡಿ ಕಿರಣಗಳಲ್ಲಿ ಎಷ್ಟೋ ಕಡೆ ಉಲ್ಲೇಖ ಮಾಡ್ತಾರೆ, ನಮಗೆ ತಿಳಿಸ್ತಾರೆ. ತಿದ್ಕೋಬೇಕು ನಾವು, ತಿಳ್ಕೋಬೇಕು ನಾವು. ನಮ್ಮಲ್ಲಿ ಯಾವ ತಪ್ಪುಗಳಿವೆ, ಯಾವ ಕೊರತೆ ಇದೆ, ನಮ್ಮ ಜೀವನದೊಳಗೆ ನಾವು ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ಎಲ್ಲಿ ಒಪ್ಪುಳ್ಳ ಮನಸ್ಸಿರ್ತದ ಅಲ್ಲಿ ತಪ್ಪು ಒಪ್ಪಿಗೆಯಾದಾಗ ನಿಜವಾಗಲೂ ಕೂಡ ಬದುಕು ಬಹಳ ದೊಡ್ಡ ಪರಿವರ್ತನೆಯ ಬದುಕಾಗುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತ ಬಾಪೂಜಿ, ಮಹಾತ್ಮ ಗಾಂಧೀಜಿಯವರು ನಿಮ್ಮ ಹಾಗೇನೆ ಓದೋ ಕಾಲದೊಳಗೆ ಏನೆಲ್ಲ ತಪ್ಪುಗಳನ್ನು ಮಾಡಿದ್ರು. ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಇದನ್ನೆಲ್ಲ ಬರೀತಾ ಹೋಗ್ತಾರೆ. ಸ್ಮೋಕ್ ಮಾಡಿದ್ರು ಗೆಳೆಯರ ಜೊತೆಯಲ್ಲಿ, ಹುಚ್ಚುಚ್ಚು ಗೆಳೆಯರ ಜೊತೆಯಲ್ಲಿ ದೋಸ್ತಿ ಮಾಡಿ ಡ್ರಿಂಕ್ ಮಾಡಿದ್ರು, ಕುಡಿದ್ರು. ಅವರು ಬರೀತಾರೆ, ನನ್ನ ಬದುಕು ಎಷ್ಟು ನರಕವಾಗಿತ್ತು ಅಂದ್ರೆ ನಾನು ತಂದೆಯ ಜೇಬಿನಿಂದ ದುಡ್ಡನ್ನು ಕದಿತಿದ್ದೆ. ಆ ಕದ್ದುಕೊಂಡ ದುಡ್ಡನ್ನ ವ್ಯಸನಗಳಿಗಾಗಿ, ಚಟಗಳಿಗಾಗಿ ನಾನು ಬಳಸ್ತಾ ಇದ್ದೆ. ಕೆಟ್ಟ ಗೆಳೆಯರ ಜೊತೆಯಲ್ಲಿ ನನ್ನ ಬದುಕು ಕೂಡ ಕೆಟ್ಟು ಹೋಗಿತ್ತು. ನಾನು ತಪ್ಪು ಕೆಲಸಗಳಿಗೆ ಹೆಜ್ಜೆ ಇಡುತ್ತಾ ಇದ್ದೆ. ಒಂದೊಮ್ಮೆ ಕೆಟ್ಟ ಗೆಳೆಯನ ಸಹವಾಸದಿಂದ ವೇಶ್ಯೆಯರ ಮನೆಯ ಬಾಗಿಲವರೆಗೂ ಕೂಡ ನಾನು ಹೋಗಿ ಬಂದೆ. ಆದರೆ ನನ್ನ ಬದುಕಿನೊಳಗ ಸತ್ಯ ಹರಿಶ್ಚಂದ್ರನ ನಾಟಕ ಒಂದೊಮ್ಮೆ ನೋಡಿದಾಗ
ನನ್ನ ಬದುಕು ಸತ್ಯದತ್ತ ಮುಖ ಮಾಡಿತು. ನಾನು ನನ್ನ ಬದುಕನ್ನು ಪರಿವರ್ತನೆ ಮಾಡಿಕೊಂಡೆ. ಜೀವನದಲ್ಲಿ ಬದಲಾವಣೆಯನ್ನ ಕಂಡೆ ಎನ್ನುವಂತ ಮಾತನ್ನ ಹೇಳ್ತಾ ತಪ್ಪನ್ನ ಒಪ್ಪಿಕೊಂಡ ಆ ಅಪರೂಪದ ಮೈ ಮೇಲೆ ಬಟ್ಟೆ ಇರದೇ ಇರುವಂತ ಒಬ್ಬ ಸಂತ ಈ ರಾಷ್ಟ್ರಕ್ಕೆ ಉಪ್ಪಿನ ಸತ್ಯಾಗ್ರಹದ ಮೂಲಕ, ಚಳವಳಿಯ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರಲ್ಲ. ಮಹಾತ್ಮ ಅನಿಸಿಕೊಂಡ್ರು. ಮನುಷ್ಯರೇ ಮಹಾತ್ಮರಾಗ್ಯಾರ. ಮಹಾತ್ಮರು, ಶರಣರು, ಸಂತರು, ಸತ್ಪುರುಷರು, ದೊಡ್ಡವರು, ಜ್ಞಾನಿಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ನ್ಯಾಯಾಧೀಶರು ಅವರೇನು ಆಕಾಶದಿಂದ ಬಿದ್ದವರಲ್ಲ. ನಮ್ಮ ನಿಮ್ಮ ಹಾಗೆ ತಾಯಿಯ ಗರ್ಭದಲ್ಲಿ ಇದ್ದೇ ಜಗತ್ತಿಗೆ ಬಂದವರು. ಯಾವ ಮಹಾನುಭಾವರು ಕೂಡ ಆಕಾಶದಿಂದ ಉದುರಿ ಬಿದ್ದವರಲ್ಲ, ಆಕಾಶದಿಂದ ಇಳಿದು ಬಂದವರಲ್ಲ. ಈ ಸೃಷ್ಟಿಯ ನೇಮದಂತೆ ಹುಟ್ಟಿ ಬಂದವರು. ಆದ್ರೆ ಅವರು ತಿಳಿದು ಬಾಳಿದರು, ಎಚ್ಚರಿಕೆಯಿಂದ ಬಾಳಿದರು. ಅದಕ್ಕಾಗಿಯೇ ಸಾಹೇಬರು ನಮಗೆ ಒತ್ತಿ ಒತ್ತಿ ಹೇಳ್ತಾರೆ, ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಗುರುಗಳು ಮಾರ್ಗದರ್ಶನ ಮಾಡಬಹುದು, ಬಲ್ಲವರು ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಬಹುದು. ಒಂದು ಪುಸ್ತಕ ನಿಮಗೆ ಒಂದು ಒಳ್ಳೆಯ ವಿಚಾರವನ್ನು ತಲೆಯೊಳಗೆ ತುಂಬಬಹುದು. ಆದರೆ ಪಥಿಕರು ನಾವು, ನಡೆಯುವವರು ನಾವು. ನಮ್ಮ ರೀತಿ ನೀತಿ ಇದನ್ನೆಲ್ಲ ತಿದ್ದಿಕೊಂಡು ಈ ಜೀವನವನ್ನ ಅದ್ಭುತವಾದ ಸಂಸ್ಕಾರದೊಂದಿಗೆ ಪರಿವರ್ತನೆ ಮಾಡಿಕೊಳ್ಳುವವರು ನಾವು. ಇದು ನಮ್ಮ ಕೈಯೊಳಗದ. ಇದನ್ನು ನಾವೇ ಸಾಧಿಸಬೇಕು. ಇದನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಕ್ಕಳು ಈ ಸಿಕ್ಕಿರುವ ಅವಕಾಶವನ್ನ ನಿತ್ಯ 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 ನೀವು ಸಾರ್ಥಕ ಮಾಡಿಕೊಳ್ತಾ ಇದ್ದೀರಿ. ಎಷ್ಟು ಕೆಲಸ ಇದು, ಎಷ್ಟು ದೊಡ್ಡ ಸೇವಾ ಇದು ನೋಡಿ. ಹೊರಗಡೆ ಹೋದ್ರೆ ಜಗತ್ತು ಗಲಾಟೆ, ಗೊಂದಲಗಳು. ಆದರೆ ಈ ಪ್ರಶಾಂತವಾದ ವಾತಾವರಣದಲ್ಲಿ ದೇವರು ಕೊಟ್ಟ ಈ ದೇವ ಸಮಯದೊಳಗ ನಾವು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮಹಾನುಭಾವರು ಕೊಟ್ಟಿರುವಂತ 365ರ ಮುಂಜಾವಿಗೊಂದು ನುಡಿ ಕಿರಣವನ್ನು ಬಳಸಿಕೊಂಡು ಚಿಂತನೆ ಮಾಡ್ತಾ ಇದ್ದೇವಲ್ಲ, ಇದು ನಿಜವಾಗಲೂ ಕೂಡ ಬಹಳ ಸಾರ್ಥಕವಾದ ಕ್ಷಣ. ಈ ಪುಸ್ತಕ ಇದು ಪುಟ್ಟದಾಗಿ ಕಾಣಬಹುದು, ಆದರೆ ಈ ಪುಟ್ಟ ಪುಸ್ತಕ ಬೆಟ್ಟದಷ್ಟು ಸಾಧನೆಗೆ ಮಾರ್ಗದರ್ಶನ ಮಾಡುತ್ತದೆ. ಇದರಲ್ಲಿರುವ ಒಂದೊಂದು ನುಡಿಗಳು ಕೂಡ ನಮ್ಮನ್ನ ಜಾಗೃತಗೊಳಿಸ್ತವೆ. ಯುವ ಜನಾಂಗಕ್ಕೆ ಈ ರಾಷ್ಟ್ರದ ವೀರ ಸನ್ಯಾಸಿ ಭಾರತೀಯ ಸಂಸ್ಕೃತಿಯನ್ನ ಅಮೆರಿಕಾದ ಚಿಕಾಗೋ ಪಟ್ಟಣದಲ್ಲಿ ಪುಂಖಾನುಪುಂಖವಾಗಿ ಮಾತನಾಡಿ ಬಂದಿರುವಂತ ಸ್ವಾಮಿ ವಿವೇಕಾನಂದರು ಅವರು ಒಂದು ಮಾತನ್ನ ಹೇಳಿದರು ಯುವ ಜನಾಂಗವನ್ನ ಕುರಿತು. ನಿಮಗೆ ನೀವೇ ಶಿಲ್ಪಿಗಳಾಗಬೇಕು, ನಿಮಗೆ ನೀವೇ ಬೆಳಕಾಗಬೇಕು. ಹಾಗಾಗಿ ಉತ್ತಿಷ್ಠತ ಜಾಗೃತ ವರಣ್ಣಾದಿ ಬೋಧಕ, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೆ ನಿಮ್ಮ ಸಾಧನೆಯ ಮಾರ್ಗದವರೆಗೆ ಸಾಗಿ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಈ ಉಪನಿಷತ್ತಿನ ವಾಕ್ಯವನ್ನ ಯುವ ಜನಾಂಗವನ್ನ ಕುರಿತಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಉತ್ತಿಷ್ಠತ, ಹೇಳು, ಎದ್ದೇಳು. ನಾವು ವಿಚಾರ ಮಾಡಬೇಕು ಈ ಮಾತುಗಳನ್ನು. ಜಾಗೃತ, ನೀವು ಜಾಗೃತರಾಗಬೇಕು, ನೀವು ಎಚ್ಚರಗೊಳ್ಳಬೇಕು.
ಶ್ರೀಮಂತರಾಗಬೇಕು. ವರನ್ನಾಗಿ ಹೋಗುತ್ತೆ ನಿಮ್ಮ ಬದುಕನ್ನು ಉಜ್ವಲಗೊಳಿಸಿಕೊಳ್ಳುವಲ್ಲಿ ಮಹಾನುಭಾವರು ಕೊಟ್ಟಿರುವಂತ ಸೃಷ್ಟಿ ನಮಗೆ ವರವಾಗಿ ಕೊಟ್ಟಿರುವಂತ ಕರುಣೆಯಾಗಿ ನೀಡಿರುವಂತ ಈ ಮಾನವ ಜೀವನದ ಸಾರ್ಥಕತೆಯ ಬಗ್ಗೆ ವಿವೇಚನೆ ಮಾಡಬೇಕು ಅನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಅಪ್ಪಣೆಯನ್ನು ಕೊಟ್ಟರಲ್ಲ. ಹಾಗಾಗಿ ಈ ನುಡಿ ಕಿರಣ ಅನ್ನುವಂಥ ಈ ಪುಸ್ತಕ ಏನಿದೆಯಲ್ಲ, ಇದು ಬಹಳ ಪವಿತ್ರವಾಗಿರುವಂಥದ್ದು. ನಾವು ಬಹಳ ಸಲ ಹೇಳ್ತಿದ್ದೇವೆ, ಪುಸ್ತಕಗಳಲ್ಲಿ ಎರಡು ಪ್ರಕಾರಗಳು. ಒಂದು ಕೈ ತೊಳೆದು ಮುಟ್ಟುವಂಥ ಪುಸ್ತಕ, ಇನ್ನೊಂದು ಮುಟ್ಟಿದ ಮೇಲೆ ಕೈ ತೊಳೆದುಕೊಳ್ಳುವಂಥ ಪುಸ್ತಕ. ಇಂಥ ಕೃತಿಗಳನ್ನು ಪವಿತ್ರ ಭಾವನೆಯಿಂದಲೇ ನಾವು ಮುಟ್ಟಬೇಕು. ನೋಡಿ, ನಿಮ್ಮೆದುರಿಗೆ ಬರುವ ಸಲುವಾಗಿ 4:15 ನಾವು ಹೇಳ್ತೇವೆ. 4:15 ಎದ್ದು ಒಂದಿಷ್ಟು ಯೋಗ ಧ್ಯಾನ ಮಾಡಿ, ಸ್ನಾನ ಮಾಡಿ, ಲಿಂಗಾರ್ಚನೆಯನ್ನ 1 ಗಂಟೆ ಲಿಂಗಾರ್ಚನೆಯ ಶಿವಯೋಗವನ್ನ, ತ್ರಾಟಕ ಯೋಗವನ್ನ ಮಾಡಿ, ಶರಣನ ಗುಡಿಗೆ ಹೋಗಿ 6 ಗಂಟೆಗೆ ಶರಣಪ್ಪನ ದರ್ಶನವನ್ನ ಮಾಡಿಕೊಂಡು ಮತ್ತೆ ತಯಾರಾಗಿ ನಿಮ್ಮ ಬಳಿಗೆ ಬರ್ತೇವೆ. ಸ್ನಾನ ಮಾಡಿಯೇ ಈ ಕೃತಿಯನ್ನು ನಾವು ಮುಟ್ತೇವೆ. ಕಾರಣ, ಎಲ್ಲಿ ಒಳ್ಳೆಯದಿದೆ ಅದೆಲ್ಲವೂ ದೇವರೇ. ಎಲ್ಲಿ ನಮ್ಮನ್ನ ಉಜ್ವಲಗೊಳಿಸ್ತದೆ ಅದೆಲ್ಲವೂ ಕೂಡ ದೇವ ಸನ್ನಿಧಾನವೇ. ದೇವರು ಅಂದ್ರೆ ಬರೇ ಗುಡಿಯಾಗ ಅಟ್ಟ ಅದಾನ, ಮಠದಾಗ ಅದಾನ, ಗದಿಯಾಗ ಅದಾನ ಇದಲ್ಲ. ಅದರ ಅರಿವು ನಿನ್ನೊಳಗೂ ಇರೋದ್ರಿಂದ ಅವನು ನಿನ್ನೊಳಗೂ ಇದ್ದಾನೆ. ನಿನ್ನ ಬಿಟ್ಟು ಅವನು ಹೊರಗಡೆ ಇಲ್ಲವೇ ಇಲ್ಲ. ನಿನ್ನೊಳಗಿರುವ ಅರಿವು ನಿನಗೆ ಬಂತು ಅಂದ್ರೆ ಅವ ಎಲ್ಲಾ ಕಡೆ ಕಾಣಲಿಕ್ಕೆ ಶುರುವಾಗ್ತಾನೆ. ಮೊದಲು ನಿನ್ನೊಳಗ ಅವನನ್ನು ಕಾಣುವಂತ ಜ್ಞಾನಿ ನೀನಾಗು, ವಿಚಾರವಂತ ನೀನಾಗು. ಕೇವಲ ಇದು ಜಡವಾದ ಶರೀರ ಅಲ್ಲ. ಈ ಶರೀರದೊಳಗೊಂದು ಚೈತನ್ಯ ಇದೆ, ಆತ್ಮ ಇದೆ, ಜೀವಂತಿಕೆ ಇದೆ, ಅಪರೂಪವಾಗಿರುವಂತ ಅರಿವಿನ ಬೆಳಕಿದೆ. ಅದಕ್ಕಾಗಿಯೇ ಒಬ್ಬ ಉರ್ದು ಕವಿ ಬಹಳ ಚಂದ ಒಂದು ಮಾತು ಹೇಳಿದ, ಖುದ್ ಮೇ ಖುದಾ ಹೈ. ಖುದ್ ಮೇ ಖುದಾ ಹೈ. ಖುದಾ ಅಂದ್ರೆ ದೇವರು, ಖುದ್ ಅಂದ್ರೆ ನೀನು. ಖುದ್ ಮೇ ಖುದಾ ಹೈ, ಖುದಾ ಕಬ್ ಜುದಾ ಹೈ. ಅವನು ನಿನ್ನ ಬಿಟ್ಟು ಹೊರಗೆ ಯಾವಾಗ ಹೋಗ್ಯಾನ? ಅವ ಹೊರಗೆ ಹೋದಾದ್ರೆ ನೀನು ನೀನಾಗಿರೋದಿಲ್ಲ. ನೀನು ಜಡವಾಗಿ ಬೆಳುತ್ತೀಯ, ನೀನು ಕೊರಡಾಗಿ ಬೆಳುತ್ತೀಯ, ನೀನು ಹೆಣವಾಗಿ ಬೆಳುತ್ತೀಯ, ನೀನು ಶವ ಆಗುತ್ತೀಯ. ನಿನ್ನ ಬಾಡಿ ಒಂದು ಡೆಡ್ ಬಾಡಿ ಆಗ್ತದೆ ಅಷ್ಟೇ. ಖುದ್ ಮೇ ಖುದಾ ಹೈ, ಖುದಾ ಕಬ್ ಜುದಾ ಹೈ. ए राज न समझे वो एक गदा है. चलो ए राज न समझे. ಇದರ ಅರಿವಿನ ದಾರಿ ನಿನಗೆ ತಿಳಿಯದೆ ಹೋದರೆ ಯು ಆರ್ ಎ ಡಾಂಕಿ. तू एक गदा है. ಗದಾ ಅಂದ್ರೆ ಕತ್ತೆ. ಕತ್ತಿಗಾದ್ರೂ ಗೊತ್ತದ, ನಿನಗೆ ಗೊತ್ತಿಲ್ಲಲ್ಲೋ. ಎಷ್ಟು ದೊಡ್ಡ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಭಾಷೆ ಯಾವುದಾದರೆ ಬದುಕಿನ ಮೂಲ ಸತ್ಯದಂತ ನಾವು ಸಾಗಬೇಕು. ಅದಕ್ಕಾಗಿ ಈ ಕೃತಿ ಏನಿದೆಯಲ್ಲ, ಇದು ಕೈ ತೊಳೆದು ಮುಟ್ಟುವಂತ ಪವಿತ್ರವಾದ ಕೃತಿ. ನಮ್ಮ ಬದುಕನ್ನು ಬೆಳಗ್ತದೆ. ಇದರೊಳಗ ದೇವವಾಣಿಯ ಸತ್ಯಗಳದಾವ, ಇದರೊಳಗ ಮನಸ್ಸನ್ನ ಬಡಿ ಮಾಡುವಂತ ಮಾತುಗಳದಾವ, ಇದರೊಳಗ ಜೀವನವನ್ನೇ ಬೆಳಕಾಗಿಸುವಂತ ನುಡಿ ಕಿರಣಗಳದಾವ. ಅಂತ ನುಡಿ ಕಿರಣಗಳನ್ನು ಆಧರಿಸಿಕೊಂಡು ನಾವೆಲ್ಲ ಚಿಂತನವನ್ನ ಮಾಡ್ತಾ, ಚೆನ್ನಾರೆಡ್ಡಿ ಸರ್ ಅವರ ಅಪೇಕ್ಷೆಯಂತೆ ನಮಗೆ ನಾವೇ ಶಿಲ್ಪಿಗಳಾಗಬೇಕು. ಆ ಶಿಲ್ಪಿಗಳಾಗುವಂತ ಸಾಧನೆಗಾಗಿ ಕೆಲವು ಜನ ಸಾಧಕರ ಬದುಕಿನ ಪ್ರಸಂಗಗಳನ್ನ ನಿನ್ನೆ ಈ ದಿನ ನಾವೊಂದಿಷ್ಟು ಚಿಂತನವನ್ನು ಮಾಡಿದ್ದೇವೆ, ಆಲೋಚನೆ ಮಾಡಿದ್ದೇವೆ. ಎಂತೆಂಥ ಮಹಾನುಭಾವರು
ಹಾಗಾಗಿ ನಾವೆಲ್ಲರೂ ಕೂಡ ಅದೇ ವಿಚಾರವನ್ನು ಕುರಿತಾಗಿ ಚಿಂತನವನ್ನು ಮಾಡ್ತಾ ಇರುವಾಗ ಸ್ವಾಮಿ ವಿವೇಕಾನಂದರ ಗುರುಗಳಾಗಿರುವಂತಹ ಕಲ್ಕತ್ತೆಯ ದಕ್ಷಿಣೇಶ್ವರದಲ್ಲಿ ತಮ್ಮ ಇಡೀ ಬದುಕನ್ನು ಬೆಳಗಿಕೊಂಡಿರುವಂತಹ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರು ಈ ರಾಷ್ಟ್ರಕಂಡ ಬಹಳ ದೊಡ್ಡ ಯೋಗಿ. ಅವರು ಗೃಹಸ್ಥರಾಗಿದ್ದರೂ ಕೂಡ ಸಂಸಾರದೊಳಗಿದ್ದು ಸದ್ಗತಿಯನ್ನು ಕಂಡಂತ ಅಪರೂಪದ ದಂಪತಿಗಳು ರಾಮಕೃಷ್ಣ ಪರಮಹಂಸರು, ಅವರ ಮಡದಿ ತಾಯಿ ಶಾರದಾ ಮಾತಾ. ಏನವರ ಬದುಕು, ಏನವರ ಸಾಧನೆ. ಇವತ್ತು ರಾಮಕೃಷ್ಣ ಮಠಗಳು ವಿದೇಶಗಳೂ ಇದ್ದಾವೆ. ಸ್ವಾಮಿ ವಿವೇಕಾನಂದರು ಆ ಗುರುವಿನ ಋಣವನ್ನು ತೀರಿಸುವ ಸಲುವಾಗಿ ಬಹುದೊಡ್ಡ ಲೋಕಯಾತ್ರೆಯನ್ನ ಮಾಡಿ ಅವರ ನುಡಿಗಳನ್ನ, ಅವರ ಬದುಕಿನ ಸತ್ಯವನ್ನ ಕೇವಲ 36 ವರ್ಷದ ಯೌವನದಲ್ಲಿ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದ ತುಂಬ, ನಾಡಿನ ತುಂಬ ಪರಿಚಯ ಮಾಡುವಂತ ಬಹಳ ದೊಡ್ಡ ಕೆಲಸವನ್ನು ಮಾಡಿದರು. ಇವತ್ತು ರಾಮಕೃಷ್ಣ ಮಿಷನ್ಗಳು ಬಹಳ ದೊಡ್ಡ ಕಾರ್ಯವನ್ನ ರಾಷ್ಟ್ರದ ತುಂಬ ಮಾಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆ, ಅಭಿಮಾನ, ಗೌರವ. ನಿಮ್ಮಂತವರಿಗೆ ಸಂಸ್ಕಾರ ಕೊಡುವಂತಹ ಪ್ರಯತ್ನಗಳನ್ನ ಆ ಮಠಗಳು ಇವತ್ತು ಮಾಡ್ತಾ ಇದ್ದಾರೆ. ಅಂತಹ ಪೂಜ್ಯರಾಗಿರುವಂತ ರಾಮಕೃಷ್ಣ ಪರಮಹಂಸರು ಹೀಗೆ ತಮ್ಮ ಆಶ್ರಮದಲ್ಲಿ ಬೆಳಗಿನ ಜಾವದ ಮುಂಜಾವಿನ ಪ್ರವಚನವನ್ನು ನೀಡ್ತಾ ಇರುವಾಗ ಅವರೊಂದು ಪ್ರಶ್ನೆಯನ್ನು ಕೇಳಿದರು. ಜಿಂದಗಿ ಕಾ ಮಕ್ಸದ್ ಕ್ಯಾ ಹೈ? ಜಿಂದಗಿ ಕಾ ಮಕ್ಸದ್ ಕ್ಯಾ ಹೈ? ಈ ಜೀವನದ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಮನುಷ್ಯ ಜನ್ಮದಲ್ಲಿ ನಾವು ಬಂದಿದ್ದೇವೆ? ನಾವು ಮನುಷ್ಯರಾಗಿ ಹುಟ್ಟಿದ ಕಾರಣ ಏನು? ಬಹಳ ಜನರಿಗೆ ಈ ಮೊದಲ ಮೂಲಭೂತ ಪ್ರಶ್ನೆಯೇ ಅರ್ಥ ಆಗಿಲ್ಲ. ಬಹಳ ಜನ ಈ ಜಗತ್ತಿನೊಳಗ ಉಣ್ಣುವುದಕ್ಕಾಗಿ ಹುಟ್ಟಿದವರು ಬಹಳ ಜನ, ಉಡುವುದಕ್ಕಾಗಿ ಹುಟ್ಟಿದವರು ಬಹಳ ಜನ, ನಿದ್ರೆ ಮಾಡುವ ಸಲುವಾಗಿನೇ ಹುಟ್ಟಿದವರು ಬಹಳ ಜನ, ಜಗಳ ಮಾಡುವ ಸಲುವಾಗಿ ಹುಟ್ಟಿದವರು ಬಹಳ ಜನ, ಬಾಯಿಗೆ ಬಂದಂತೆ ಮಾತಾಡುವ ಸಲುವಾಗಿನೇ ಹುಟ್ಟಿದವರು ಬಹಳ ಜನ, ಮಾನವ ಸಮಾಜದ ಶಾಂತಿಯನ್ನ ಹಾಳು ಮಾಡುವ ಸಲುವಾಗಿನೇ ಕೆಟ್ಟ ಕಾರ್ಯಗಳನ್ನ ದುಷ್ಟ ಮನಸ್ಸಿನಿಂದ ಮಾಡುವ ಸಲುವಾಗಿನೇ ಹುಟ್ಟಿದವರು ಬಹಳ ಜನ. ಇದು ಮನುಷ್ಯ ಜಗತ್ತಿನ ವೈವಿಧ್ಯತೆ. ವಿಚಿತ್ರ 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 ನೋಡ್ತೇವೆ ನಾವು ಸಂದರ್ಭಗಳನ್ನ. ಅಂದ್ರೆ ಈ ಜೀವನದ ಮಕ್ಸದ್, ಹುಟ್ಟಿದ ಕಾರಣದ ಮೂಲ ಗುಟ್ಟೇ ಬಹಳ ಜನರಿಗೆ ಗೊತ್ತಿಲ್ಲ. ಈ ಪ್ರಶ್ನೆಯನ್ನು ಕೇಳಿದರು, ಯಾಕೆ ನಾವು ಬಂದಿದ್ದೇವೆ ಮನುಷ್ಯರಾಗಿ? ಇಷ್ಟು ಸುಂದರವಾದ ಆರೋಗ್ಯ, ಇಷ್ಟು ಸುಂದರವಾದ ಜೀವನ, ಇಷ್ಟು ಸುರದ್ರೂಪಿಗಳಾಗಿ ಜಗತ್ತಿಗೆ ಬಂದಿದ್ದೇವೆ. ನಮ್ಮೊಳಗ ಭಗವಂತ ಬುದ್ಧಿ ಇಟ್ಟಾನೆ, ಜ್ಞಾನ ಇಟ್ಟಾನೆ, ತಿಳುವಳಿಕೆ ಇಟ್ಟಾನೆ. ಇವತ್ತೇನಾದ್ರೂ ಈ ಜಗತ್ತಿನೊಳಗ ವಿಕಾಸವಾದ ಅನ್ನುವುದನ್ನು ನಾವೇನಾದ್ರೂ ಕಾಣ್ತೇವೆ ಅಂದ್ರೆ ಅದು ಮನುಷ್ಯನಿಂದಲೇ ಆಗಿರುವಂತಹದ್ದು. ಇವತ್ತು ಇತಿಹಾಸದ ಪುಟಗಳನ್ನು ತೆಗೆದು ನಾವು ಅಧ್ಯಯನ ಮಾಡ್ತಾ ಬಂದಾಗ ಬತ್ತಲೆಯ ಬದುಕನ್ನು ಕಳೆದಿರುವಂತಹ ಮಾನವ ಇವತ್ತು ಅದ್ಭುತವಾದ ಸಾಧನೆಗೆ ತೊಡಗಿದ್ದಾನೆ. ಹೇಗೆ ಊಟ ಮಾಡಬೇಕು ಅನ್ನುವುದು ಅರಿವೇ ಇಲ್ಲದೆ ಹಸಿ ಮಾಂಸವನ್ನು ತಿಂದು ಬದುಕನ್ನು ಕಟ್ಟಿಕೊಂಡಿರುವಂತಹ ಆದಿ ಶಿಲಾಯುಗದ ಮಾನವ ಕೈಯಲ್ಲಿ ಕಲ್ಲುಗಳನ್ನು ಹಿಡಿದು ಬದುಕನ್ನ ಆರಂಭ ಮಾಡಿದ ಮಾನವ ಕಲ್ಲುಗಳ ಬದಲಾಗಿ ಇವತ್ತು ಕಂಪ್ಯೂಟರ್ಗಳನ್ನ ಕೈಯಲ್ಲಿ ಹಿಡಿದುಕೊಂಡ.
ಮಾತು ಬರದೇ ಇರುವಂತ ಆದಿಮಾನವ ಇವತ್ತು ವಿಕಾಸವಾದದ ಮೂಲಕ ಕೈಯೊಳಗೆ ಮಾತನಾಡುವ ಸಾಧನವಾಗಿರುವಂತ ಮೊಬೈಲ್ ಅನ್ನು ಹಿಡಿದುಕೊಂಡ. ಇವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ಈ ವಿಕಾಸವಾದದ ಜೊತೆಗೆ ನಾವು ಕೂಡ ವಿಕಾಸವಾಗುವಂತ ಆಲೋಚನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಎಷ್ಟು ದೊಡ್ಡ ಪರಿವರ್ತನೆ ಮಾನವ ಜಗತ್ತಿನೊಳಗೆ. ಸಾವಿರ ವರ್ಷಗಳ ಹಿಂದೆ ಏನೂ ಅರಿಯದೇ ಇರುವ ಮಾನವ ಇವತ್ತು ಎಲ್ಲದನ್ನೂ ಕೂಡ ತನ್ನ ಕೈವಶ ಮಾಡಿಕೊಂಡ. ಅಂತರಿಕ್ಷದಲ್ಲಿ ಹಾರಾಡುವುದನ್ನ, ಹೋಗುವುದನ್ನು ಕಂಡುಕೊಂಡ. ನೀರಿನ ಮೇಲೆ ತೇಲುವುದನ್ನು ಕಂಡುಕೊಂಡ. ಎಲ್ಲಿಯೋ ದೂರದಲ್ಲಿರುವವರ ಜೊತೆಯಲ್ಲಿ ಅವರ ಮುಖ ನಾವು ನೋಡಿ, ನಮ್ಮ ಮುಖ ಅವರು ನೋಡಿ ಮಾತನಾಡುವ ಸಾಧನೆಗಳನ್ನು ಕಂಡುಕೊಂಡ. ಅದಕ್ಕಾಗಿಯೇ ಶಿಕ್ಷಣ ತಜ್ಞರಾಗಿ, ಒಬ್ಬ ಶಿಕ್ಷಕರಾಗಿ ತಮ್ಮ ಹುಟ್ಟಿದ ದಿನವನ್ನ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಗಾಗಿ ಕೊಡುಗೆಯಾಗಿ ಕೊಟ್ಟು ಈ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಾಗಿರುವಂತ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ವಿಚಾರಗಳನ್ನು ಹೇಳುವಾಗ ಈ ಮಾತುಗಳನ್ನು ಅವರು ಬೆಳಗಾಗ್ತಾರೆ. ಮನುಷ್ಯ ಇಷ್ಟೆಲ್ಲ ಬೆಳೆದ, ಹಕ್ಕಿಯಂತೆ ಹಾರಾಡುವುದನ್ನು ಕಂಡುಕೊಂಡ, ಮೀನಿನಂತೆ ಈಜಾಡುವುದನ್ನು ಕಂಡುಕೊಂಡ, ಏನೆಲ್ಲ ಸಾಧನೆ ಮಾಡಿದ. ಆದರೆ ನೋವಾಗುವುದು ಏನು ಅಂದ್ರೆ ಮಾನವನಾಗಿ ಮಾಡ್ತಾ ಇದ್ದವಲ್ಲ, ಅದೇ ನೋವು ಅಂತ ಬರೀತಾರೆ. ಆ ಮೂಲಭೂತ ಪ್ರಶ್ನೆಯನ್ನ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ. ನಮಗೆ ನಾವೇ ಶಿಲ್ಪಿಗಳಾಗಬೇಕು ಅನ್ನುವಂತ ವಿಚಾರದ ಮುಂದುವರಿಕೆಯ ಮಾತುಗಳ ಜೊತೆಗೆ ನಿಮ್ಮ ಜೊತೆಯಲ್ಲಿ ಈ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇನೆ ನಾನು. जिंदगी का मकसद क्या है? ಏನು ಉದ್ದೇಶ ಏನು? ಇದರ ಗುರಿ ಏನು? ಬಹಳ ಜನ ಕುಂತಿದ್ರೆ ಎಲ್ಲ ಶಿಷ್ಯರು ಪ್ರವಚನ ಕೇಳ್ತಾ ಪ್ರಶ್ನೆ ಕೇಳಿದಾಗ ಒಬ್ಬ ಎದ್ದು ನಿಂತು ಹೇಳಿದ, ಅರೇ ಗುರುಜಿ, जिंदगी का मकसद वही है, खाना पीना सोना मौज उड़ाना, एक दिन चल जाना. ಉಣ್ಣೋದದ, ತಿನ್ನೋದದ, ಕುಡಿಯೋದದ, ಮಸ್ತಿ ಮೋಜು ಮಾಡೋದದ, ಹರಟೆ ಹೊಡೆಯೋದದ, ತಮಾಷೆ ಮಾಡೋದದ. ಈಗ ಮೋಜು ಮಸ್ತಿಯೊಳಗ ಒಂದು ದಿನ ಬದುಕನ್ನ ಕಳ್ಕೊಳ್ಳೋದದ. ಯಹಿ ಹೈ ಜೀವನ ಕಾ ಮಕ್ಸದ್ ಅವ ಹೇಳಿದ. ಆವಾಗ ಪರಮಹಂಸರಿಗೆ ಬಹಳ ಸಿಟ್ಟು ಬರ್ತದೆ. ಶಾಂತಮೂರ್ತಿಗಳವರು ಈ ಮಾತು ಕೇಳಿ ಅವರಿಗೆ ಸಿಟ್ಟು ಬರ್ತದೆ. अरे मूर्ख, ये तो एक गधा भी कर सकता है, तो गधा नहीं है, तो मनुष्य है, मनुष्य है, मनुष्य है. ಇದನ್ನೊಂದು ಕತ್ತಿ ಅಂತ ಕತ್ತಿನೂ ಮಾಡುತ್ತದೆ. ಅದು ಎಲ್ಲೋ ತಿಪ್ಪಿ ಮೇಲೆ ಉಳಿಯಾಡ್ತದ, ಮಲಗ್ತದ, ಹೇಳ್ತದ, ಏನ್ ಬೇಕಾದನ್ನು ತಿಂತದ, ಯಾವಾಗ ಬೇಕು ಅವಾಗ ಒದರ್ತದ. ಒಂದು ದಿನ ಹಂಗೂ ಹಿಂಗೂ ಬದುಕಿ ಉಳಿಯಾಡಿ ಸತ್ತು ಹೋಗ್ತದ. तू गदा नहीं है, ನೀನು ಸಾಮಾನ್ಯ ಕತ್ತೆಯಲ್ಲ, ಅರಿವುಳ್ಳ ಮಾನವ, ಅರಿವುಳ್ಳ ಮನುಷ್ಯ. ಆ ಮನುಷ್ಯತ್ವದ ವಿಕಾಸಕ್ಕಾಗಿ ನಿನಗೆ ನೀನು ಶಿಲ್ಪಿಯಾಗಿ ಪ್ರಯತ್ನ ಪಡದೆ ಹೋದ್ರ ಅದೇ ತರ ಜನ್ಮ ಅಂದ್ರು ಪರಮಹಂಸರು. ಎಷ್ಟು ಚಲೋ ಮಾತುಗಳು ನೋಡಿ. ಈ ಮಾತನ್ನ ಹೇಳ್ತಾ ಪರಮಹಂಸರು ಹೇಳ್ತಾರ, ನಿನಗೆ ನೀನು ಶಿಲ್ಪಿಯಾಗಿ, ಸಾಧಕನಾಗಿ, ಯೋಗಿಯಾಗಿ, ಜ್ಞಾನಿಯಾಗಿ, ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಗುಣವಂತನಾಗಿ, ಆದರ್ಶವಂತನಾಗಿ, ನೀತಿವಂತನಾಗಿ, ಸಮಾಜ ಕಟ್ಟುವಂತ ಸಮಾಜ ಸುಧಾರಕನಾಗಿ ನೀನು ಬದುಕನ್ನ ಕಳೆದಾಗ ಮಾತ್ರ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. इसलिए जिंदगी का मकसद वही है, जिंदगी प्यार से जीना, जिंदगी ज्ञान से जीना, जिंदगी होश से जीना.
ಈ ಮಾತನ್ನ ಪರಮಹಂಸರು ಹೇಳ್ತಾರೆ. ಇದನ್ನು ಬಹಳ ಪ್ರೀತಿಯಿಂದ ಬಳಸ್ಕೋಬೇಕು. ಅದಕ್ಕಾಗಿ ನಾನು ಹೇಳ್ತಿರ್ತೇನೆ ಯಾವಾಗಲೂ, ನಮ್ಮ ಜೀವನದ ಬಗ್ಗೆ ನಮಗೆ ಮೊದಲು ಪ್ರೀತಿ ಹುಟ್ಟಬೇಕು. ಅದಕ್ಕೆ ಸೆಲ್ಫ್ ಲವ್ ಅಂತ ಕರೀತಾರೆ. ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಳೋದು. ಬರೇ ಮಂದಿನ ಪ್ರೀತಿ ಮಾಡೋರು ಬಹಳ ಮಂದಿ ಅದೀವಿ. ಲವ್ ಅನ್ನುವಂತ ಮೀನಿಂಗ್ ಹುಡುಗರ ತಲೆಯೊಳಗೆ ಸಿಕ್ಕು ಹೊಲಸೆದ್ದು ಹೋಗ್ಯಾರ. ಪ್ರೀತಿ ಅನ್ನೋದಕ್ಕೆ ಬಹಳ ವಿಶಾಲವಾದ ಅರ್ಥ ಅದು. ಒಂದು ಗಂಡು ಒಂದು ಹೆಣ್ಣನ್ನ, ಒಂದು ಹೆಣ್ಣು ಒಂದು ಗಂಡನ್ನ ಕೇವಲ ಕಾಮ ವಾಸನೆಯಿಂದ ಪ್ರೀತಿ ಮಾಡೋದು ಅಷ್ಟೇ ಪ್ರೀತಿ ಅಲ್ಲ, ಅದರ ಆಚೆಯೂ ಪ್ರೀತಿ. ಈ ಜಗತ್ತೇ ಪ್ರೀತಿಯ ಬಹುದೊಡ್ಡ ಸಂಪತ್ತಿದು ಜಗತ್ತು. ಪರಮಾತ್ಮ ಪ್ರೀತಿಯಿಂದ ಈ ಜಗತ್ತನ್ನು ಮಾಡ್ಯಾರ. ಅದಕ್ಕೆ ಜೀಸಸ್ ಬೈಬಲಿನೊಳಗೆ ಒಂದು ಮಾತು ಹೇಳಿದ್ರು, ಲವ್ ಈಸ್ ಗಾಡ್, ಪ್ರೀತಿಯೇ ದೇವರು ಅಂತ ಹೇಳಿದರು. ಕನ್ನಡದ ಕವಿಗಳು ಜಿ.ಎಸ್. ಶಿವರುದ್ರಪ್ಪನವರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟಿದ್ದು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಳೆ ಸುರಿಸಿದ್ದು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಭೂಮಿ ಬೆಳೆದಿದ್ದು ಹೇಗೆ. ಭಗವಂತ ಮಾಡಿದ ಜಗತ್ತಿನೊಳಗ ಎಲ್ಲಿ ನೋಡಿದರಲ್ಲಿ ಪ್ರೀತಿ ತುಂಬಿದ ಅವನ ಪ್ರೀತಿಯ ಕರುಣೆಯೇ ಈ ಜಗತ್ತು. ಬಹಳ ಒಳ್ಳೆಯ ಮಾತುಗಳು ಇವೆಲ್ಲ. ಪ್ರೀತಿಯ ಮೂಲಕ ದೇವರು ಇದನ್ನು ಮಾಡ್ಯಾನ ಅಂದ್ರ ಎಲ್ಲಿ ನೋಡಿದರಲ್ಲಿ ಪ್ರೀತಿ ತುಂಬ್ಯದ. ಆ ಪ್ರೀತಿಯ ಭಾವ ನಿನ್ನೊಳಗೆ ಬರಬೇಕು. ಮೊದಲು ನಿನ್ನನ್ನ ನೀನು ಪ್ರೀತಿ ಮಾಡಿಕೊಳ್ಳುವುದನ್ನು ಕಲಿತಿ ಅಂದ್ರ ನೀನು ಎಲ್ಲರನ್ನ ಪ್ರೀತಿಸ್ತೀಯ. ನಿನ್ನ ಬಗ್ಗೆ ನಿನಗೆ ಗೌರವ ಇದ್ರೆ ನಿನ್ನ ಗೌರವ ಅದು ಇನ್ನೊಬ್ಬರ ಮೇಲೆಯೂ ಕೂಡ ಗೌರವವಾಗಿ ಬಳಕೆ ಆಗುತ್ತದೆ. ನಿನ್ನ ಬಗ್ಗೆನೇ ನಿನಗೆ ಗೌರವ ಇಲ್ಲ, ನಿನ್ನ ಬಗ್ಗೆನೇ ನಿನಗೆ ಪ್ರೀತಿ ಇಲ್ಲ, ಪ್ರೀತಿ ಅಂದ್ರೆ ಏನು ಅನ್ನುವಂಥ ಅರಿವೇ ನಿನಗಿಲ್ಲ, ಗೌರವ ಅಂದ್ರೆ ಏನು ಅನ್ನುವಂಥ ಅರಿವೇ ನಿನಗಿಲ್ಲ ಅಂದ್ರೆ ಅದನ್ನು ಇನ್ನೊಬ್ಬರ ಮೇಲೆ ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಮೇಲೆ ಪ್ರೀತಿ ಇಲ್ಲದವರೇ ಈ ಜಗತ್ತಿಗೆ ವಿನಾಶಕಾರಿಗಳಾಗಿ ಜಗತ್ತನ್ನು ಕಾಡ್ತಾ ಇದ್ದಾರೆ. ಭಯೋತ್ಪಾದಕರಾಗ್ತಾರೆ, ಮಾಡಬಾರದನ್ನ ಮಾಡ್ತಾರೆ, ತಾವು ತಮ್ಮ ಜೀವನಕ್ಕೆ ಹಿಂಸೆಯನ್ನ ಮಾಡಿಕೊಳ್ತಾರೆ, ಅನ್ಯಾಯವನ್ನ ಮಾಡಿಕೊಳ್ತಾರೆ, ಮೋಸವನ್ನ ಮಾಡಿಕೊಳ್ತಾರೆ, ಸಿಕ್ಕ ಅಮೂಲ್ಯವಾದ ಬದುಕನ್ನ ನರಕ ಮಾಡಿಕೊಳ್ತಾರ. ಈ ಜಗತ್ತಿನೊಳಗೆ ಮತ್ತೊಂದು ರೀತಿಯ ನರಕವನ್ನ ನಿರ್ಮಾಣ ಮಾಡ್ತಾರ. ನೋಡ್ತೀವಲ್ಲ ಜಗತ್ತಿನೊಳಗೆ. ಅದಕ್ಕಾಗಿ ಎರಡು ವಾದಗಳು, ಒಂದು ವಿಕಾಸವಾದ, ಇನ್ನೊಂದು ವಿನಾಶವಾದ. ವಿಕಾಸವಾದದೊಳಗೆ ವಿಚಾರ ಮಾಡಿದವರು ದೊಡ್ಡವರಾಗ್ತಾರೆ, ವಿನಾಶವಾದದೊಳಗೆ ವಿಚಾರ ಮಾಡಿದವರು ತಾವೂ ಹಾಳಾಗ್ತಾರೆ. ಭಗವಂತನ ಈ ಸೃಷ್ಟಿಗೆ ಅವರು ಮಾರಕರಾಗ್ತಾರೆ. ವಿಕಾಸವಾದದ ಮುನ್ನುಡಿ ಈ ಮುಂಜಾವಿಗೊಂದು ನುಡಿ ಕಿರಣ. ಅಪ್ಪ ಅವರು ಇದರೊಳಗೆ ಏನು ಬರೆದ್ರು ಅಂದ್ರೆ ನಾವು ವಿಕಾಸವಾಗುವಂತ, ಮನುಷ್ಯರು ಮನುಷ್ಯರಾಗಿ ಬದುಕುವಂತ, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿ ಬಾಳುವಂತ, ಪಾಲಕರು ಪಾಲಕರಾಗಿ ಬದುಕುವಂತ, ಅವರವರ ಜವಾಬ್ದಾರಿ ಅವರವರ ಹೊಣೆ ಅನ್ನುವಂತ ರೀತಿಯ ನುಡಿಗಳು ಈ ನುಡಿ ಕಿರಣಗಳು ತುಪ್ಪಿ 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 ನಮ್ಮನ್ನ ಎಚ್ಚರಿಸ್ತಾವ. ನೀವು ಉತ್ತಮ ಮನುಷ್ಯರಾಗಬೇಕು, ಸಾರ್ಥಕತೆಯ ಬದುಕನ್ನು ಬದುಕಬೇಕು. ಅವರು ಈ ಕೃತಿಗಳಲ್ಲಿ ಕೊಡುವಂತ ಮಾತುಗಳನ್ನು ನೋಡಿದಾಗ ನನಗನಿಸ್ತದೆ, ಎಷ್ಟು ಅದ್ಭುತವಾದ ವಿಚಾರದ ಜೊತೆಗೆ ಅವರು ಚಿಂತನವನ್ನು ಮಾಡಿದ್ರಲ್ಲ. ನಿವೃತ್ತಿ ಆದ್ಮೇಲೆ ಆರಾಮಾಗಿ ಇರುವ ಸೌಲಭ್ಯದೊಳಗೆ ಸುಮ್ಮನೆ ಇರ್ಬೋದಾಗಿತ್ತು. ಅವ್ರಿಗೇನು, ಅವ್ರಿಗೆ ಯಾಕೆ ಈ ವಿಚಾರ? ಇವತ್ತು ಸಂಸ್ಥೆ ನಡೆಸ್ತಾರೆ ಅಂದ್ರೆ ಚೆನ್ನಾಗಿ ಸರಿಯಾಗಿ ಈ ವಿಚಾರ ಬರ್ತಾರೆ, ಕ್ಲಾಸ್ಗೆ ಪಾಠ ಕಲಿತಾರೆ, ಮಕ್ಕಳು ಹೋಗ್ತಾರೆ, ನಡೆಯೋದು ನಡೆದು ಹೋಗ್ತದೆ ಅನ್ನುವಂತ ರೀತಿಯೊಳಗೆ ಸಹಜವಾಗಿ ಇರಬಹುದಾಗಿತ್ತು. ಯಾಕೆ ಈ ಪ್ರಯತ್ನ? 11 ದಿನಗಳ ಈ ಉಪನ್ಯಾಸ ಮಾಲಿಕೆಯ ಯೋಜನೆ ಸಂಯೋಜನೆ ಪ್ರಯತ್ನ ಇದು ಯಾಕೆ? ಇದು ಮೂಲಭೂತ ಪ್ರಶ್ನೆ ಇದೆ. ಹಾಗಾಗಿ ಅಪ್ಪ ಅವರು
ಇಲ್ಲಿ ಬರೆಯುವಾಗ ಬಹಳ ಚಂದ ಬರೀತಾರ. ಈ ಪ್ರಕೃತಿಯೊಳಗ ನಮಗ ನಾವೇ ಶಿಲ್ಪಿಗಳಾಗಿ ಜೀವನವನ್ನ ಕಟ್ಕೋಬೇಕು ಅಂದ್ರೆ ಅವರು ಒಂದು ಮಾತನ್ನ ಬರೆದು, ಸರ್ವಶಕ್ತನಾದ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಹೆದರುವುದು ಬೇಕಾಗಿಲ್ಲ. ನೀನು ಕ್ವಾಲಿಟಿ ಲೈಫ್ ಕಳೀತಾ ಇದ್ದೀಯ ಅಂದ್ರೆ ನಿನಗೆ ಹೆದರುವ ಅವಶ್ಯಕತೆನೇ ಇಲ್ಲ. ಅದನ್ನೇ ಹೇಳಿಲ್ಲೇ ಬಸವಣ್ಣನವರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಷ್ಟು ಚಂದ ಹೇಳಿದ್ರಿ. ಗಂಟೆ ಬಾರಿಸೋದು ಮುಖ್ಯ ಅಲ್ಲ, ಜಾತ್ರೆ ಬಡಿಯೋದು ಬಹಳ ಮುಖ್ಯ ಅಲ್ಲ, ಮತ್ಯಾವುದೋ ದೀಪ ಧೂಪ ಹಾಕೋದು ಬಹಳ ಮುಖ್ಯ ಅಲ್ಲ. ಅದಕ್ಕಿಂತಲೂ ಬದುಕಿನ ಸಹಜ ಸತ್ಯವಾದ ಪ್ರಾಕೃತಿಕ ಪೂಜೆ ಯಾವುದು ಅಂದ್ರೆ ನಿನ್ನನ್ನ ನೀನು ಶುದ್ಧೀಕರಿಸಿಕೊಳ್ಳುವುದು, ನಿನ್ನನ್ನ ನೀನು ಒಳ್ಳೆಯವನಾಗಿ ನಿನ್ನ ಜೀವನಕ್ಕೆ ನೀನು ಶಿಲ್ಪಿಯಾಗುವಂತಹದ್ದು, ಸಾಧಕನಾಗುವಂತಹದ್ದು. ಇದು ಬಹಳ ಮುಖ್ಯ. ಅದಕ್ಕಾಗಿ ಅವರು ಹೇಳಿದರು, ಸರ್ವಶಕ್ತನಾದ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಹೆದರಬೇಡಿ. ಅಷ್ಟೇ ಅಲ್ಲ, ಆದರೆ ಎಲ್ಲರೊಂದಿಗೆ ಗೌರವ ಹಾಗೂ ವಿನಯದಿಂದಿರಿ. ಎಷ್ಟು ಚಲೋ ಮಾತುಗಳ್ರಿ, ಎಷ್ಟು ಚಂದ್ರಿ. ಒಂದೊಂದು ಮಾತು ನಮ್ಮೊಳಗೆ ಸ್ಫೂರ್ತಿಯನ್ನು ತರ್ತಾವ. ದೇವರಿಗೆ ಹೆದರುವ ಅವಶ್ಯಕತೆ ಇಲ್ಲ. ನಿನ್ನೊಳಗೆ ಅವನಿದ್ದಾನೆ, ಅವನನ್ನ ಶುದ್ಧವಾಗಿ ನೀನು ಬಳಸಿಕೊಂಡಿದ್ದೀಯ ಅಂದ್ರೆ ಹೆದರುವ ಪ್ರಶ್ನೆನೇ ಬರುವುದಿಲ್ಲ. ಅವನ ಒಲಿಸಿಕೊಳ್ಳುವ ದಾರಿನೇ ಬಹಳ ಸರಳದ. ನಾವು ತಪ್ಪು ತಿಳ್ಕೊಂಡಿವಿ ಅಷ್ಟೇ ಮನುಷ್ಯರಾದವು. ಅದಕ್ಕಾಗಿಯೇ ಅಪ್ಪಾವು ಈ ಸಪ್ತ ಶೀಲಗಳನ್ನು ಹೇಳಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಕಳು ಮಾಡಬೇಡ, ಕೊಲೆ ಮಾಡಬೇಡ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಡ, ನಿನ್ನನ್ನು ನೀನೇ ಬಹಳ ದೊಡ್ಡವನು ಅಂತ ಅಹಮಿನಿಂದ ಮೆರಿಬೇಡ, ನಾನೇ ಎಲ್ಲ ಬಲ್ಲವನು ಅನ್ನುವಂತ ಅಹಂಕಾರಿ ನೀನಾಗಬೇಡ. ಈ ಜಗತ್ತಿನೊಳಗೆ ಎಲ್ಲ ಬಲ್ಲವರು ಯಾರೂ ಇಲ್ಲ, ಅವನೊಬ್ಬನೇ ಎಲ್ಲ ಬಲ್ಲವನು, ಪರಮಾತ್ಮ ಮಾತ್ರ. ನನಗೊಂದಿಷ್ಟು ಗೊತ್ತದ, ಸರಿಗೊಂದಿಷ್ಟು ಗೊತ್ತದ, ನಿಮಗೊಂದಿಷ್ಟು ಗೊತ್ತದ, ಅವರಿಗೊಂದಿಷ್ಟು ಗೊತ್ತದ, ಹಂಗೂ ಹಿಂಗೂ ನಮಗೇನೇ ಭಗವಂತ ನಾಲೆಜ್ ಕೊಟ್ಟಾನ, ಆ ನಾಲೆಜ್ ಅನ್ನ ನಮ್ಮೊಳಗೆ ಲೋಡ್ ಮಾಡ್ಕೊಂಡು ಬದುಕುವವರು ನಾವಷ್ಟೇ. ಎಲ್ಲ ಬಲ್ಲವರು ಯಾರಿದ್ದಾರೆ? ಮಹಾಂತ ಸ್ವಾಮಿಗಳು ತಾಸಗಟ್ಟಲೆ ಪ್ರವಚನ ಮಾಡ್ತಾರಂದ್ರೆ ಎಲ್ಲ ತಿಳ್ಕೊಂಡಾರೆ, ಏನೋ ಒಂದಿಷ್ಟು ತಿಳ್ಕೊಂಡಾರಷ್ಟೇ. ಎಲ್ಲದೂ ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕಾಗಿಯೇ ಸರ್ವಜ್ಞ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ. ವಿದ್ಯೆ ಅದು ಎಲ್ಲರಿಗೂ ಇಲ್ಲ ಸರ್ವಜ್ಞ. ಎಷ್ಟು ಚಲೋ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಮಹಾನುಭಾವರು ಹೇಳ್ತಾರೆ, ಸರ್ವಶಕ್ತನಾದ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಹೆದರಬೇಡ. ಅದು ನಿನ್ನ ಆತ್ಮಸಾಕ್ಷಿ, ಅದು ನಿನ್ನೊಳಗಿದೆ ಅನ್ನುವಂತ ಪ್ರೀತಿ ಗೌರವ ಅದು ನಿನ್ನೊಳಗೆ ಬಂತು ಅಂದ್ರೆ ನಿಜವಾಗ್ಲೂ ತಪ್ಪು ಹೆಜ್ಜೆಗಳನ್ನು ಇಡೋದಿಲ್ಲ. ನಮಗೆ ನಾವೇ ಶಿಲ್ಪಿಗಳಾಗಬೇಕು, ನಮಗೆ ನಾವೇ ಸಾಕ್ಷಿಗಳಾಗಬೇಕು. ಹೆದರೋದಿಲ್ಲ ನಾವು. ಇಲ್ಲ ಅಂದ್ರೆ ಗುಡಿಗೆ ಹೋದಾಗ, ಮಠಕ್ಕೆ ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ, ದೊಡ್ಡ ದೊಡ್ಡ ಪುಣ್ಯ ತಾಣಗಳಿಗೆ ಹೋದಾಗ ಅಷ್ಟೇ ಭಕ್ತರಾಗುವುದು, ಹೊರಗೆ ಬಂಧುಗಳೇ ಬಲಿಗಳಾಗುವುದು. ಒಳಗೆ ಭಕ್ತ, ಹೊರಗೆ ಬಲಿ. ಬಲಿ ಅಂದ್ರೆ ಕೆಟ್ಟವನು, ಭಕ್ತ ಅಂದ್ರೆ ಒಳ್ಳೆಯವನು. ಇಷ್ಟೇ. ಭಕ್ತ ಅಂದ್ರೆ ಮತ್ತೆ ಬೇರೆ ಏನೇನೋ ಅಲ್ಲ. ಬಸವಣ್ಣನವರು ಇವೆರಡೇ ಮಾತನ್ನು ಹೇಳ್ಯಾರ. ಭವಿಯದೊಂದು ಕುಲ, ಭಕ್ತನದೊಂದು ಕುಲ ಅಂತಾರೆ. ಭವಿಯದೊಂದು ಕುಲ, ಭಕ್ತನದೊಂದು ಕುಲ. ಒಳ್ಳೆಯವರದೊಂದು, ಕೆಟ್ಟವರದೊಂದು, ಎರಡೂ ಅದಾವಿಲ್ಲ. ಸಂಘಗಳೆರಡುಂಟು ಈ ಜಗತ್ತಿನೊಳಗೆ. ಬೆಳೆನೂ ಅದ, ಕಸನೂ ಅದ. ಕಸದ ಮಧ್ಯದೊಳಗೆ ಬೆಳಿಬೇಕು, ಕಸ ತೆಗಿಬೇಕು, ಕಳೆ ಕೀಳಬೇಕು, ಬೆಳೆ ಬರಕ್ಕೆ ಮಾಡ್ಕೋಬೇಕು. ಅದು ರೈತನ ಸಾಧನೆ. ಅವ ಕಸ ತೆಗೆದು 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 ಕೆಟ್ಟದ್ದು ತೆಗೆದು 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 ಒಳ್ಳೆಯ ಫಲವನ್ನೇ ಹೆಂಗೆ ಪಡ್ಕೋತಾನಲ್ಲ. ಈ ಪ್ರೀತಿಯ ಜಗತ್ತಿನೊಳಗ, ಪರಮಾತ್ಮನ ಜಗತ್ತಿನೊಳಗ
ನಾವು ಈ ಜೀವನ ಯಾಕೆ ಬಂದಿದೆ, ಇದು ಬಂದ ಕಾರಣವೇನು, ಇದರಿಂದ ನಾವು ಏನು ಸಾಧಿಸಬೇಕು, ಯಾವ ಸಾಧನೆ ಮಾಡಬೇಕು ಅನ್ನುವಂತ ಅರಿವಿನೊಳಗ ಮೊದಲು ನಮ್ಮನ್ನ ನಾವು ಪ್ರೀತಿ ಮಾಡುವುದನ್ನು ಕಲಿತುಕೊಂಡ್ರೆ ಬಹುಶಃ ಈ ಜಗತ್ತಿನೊಳಗ ಎಲ್ಲದನ್ನ ಪ್ರೀತಿ ಮಾಡುವಂತ ದೊಡ್ಡ ವಿಶಾಲ ಗುಣ ನಮ್ಮೊಳಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ದೇವರಿಗೆ ಹೆದರೋಣ, ಗುರು ಹಿರಿಯರಿಗೆ ಗೌರವ ಕೊಡೋಣ, ತಂದೆ ತಾಯಿಗಳ ಮುಂದೆ ತಲೆಬಾಗೋಣ, ನಮಗೆ ಅರಿವು ಆಚಾರದ ವಿದ್ಯೆಯನ್ನು ಕೊಟ್ಟು ನಮ್ಮ ಬದುಕನ್ನು ಉದ್ಧಾರ ಮಾಡುವಂತ ಗುರುಗಳ ಮುಂದೆ ತಲೆಬಾಗಿ ಬದುಕೋಣ, ನಮಗೆ ಮಾರ್ಗದರ್ಶನ ಮಾಡುವವರ ಮುಂದೆ ತಲೆಬಾಗಿ ಬದುಕೋಣ, ನಮಗೆ ನಾವೇ ಶಿಲ್ಪಿಗಳಾಗುವಂತ ಸಾರ್ಥಕತೆಯ ಹೆಜ್ಜೆಯನ್ನು ಇಡುವಂತ ನಾವು ಸಾಧಕರಾಗಿ ಹೋಗುವಲ್ಲಿ ಈ ಮುಂಜಾವಿಗೊಂದು ನುಡಿ ಕಿರಣದ ಈ ಮಾತುಗಳು ನಿಜವಾಗಲೂ ಕೂಡ ನಮ್ಮ ಬದುಕನ್ನು ಬಹಳ ಉಜ್ವಲಗೊಳಿಸ್ತವೆ. ರಾಮಕೃಷ್ಣ ಪರಮಹಂಸರು ನಿನಗೆ ನೀನೇ ಮೊದಲು ಆಧಾರ, ಯಾಕೆ ಬಂದೀವಿ ಅನ್ನೋದನ್ನು ತಿಳ್ಕೊಂಡ ಮೇಲೆ ಮುಂದೆ ಅದರ ಬಳಕೆ ಮಾಡಿಕೊಳ್ಳುವಂಥ ಜ್ಞಾನ ಅರಿವು ನಿನ್ನೊಳಗೆ ಬರ್ತದೆ. ನೀನು ಈ ಜಗತ್ತಿನ ಭಗವಂತನ ಪ್ರೇಮ ಲೋಕದೊಳಗ ವಿಕಾಸಕ್ಕಾಗಿ ಬಂದವನೇ ವಿನಃ ವಿನಾಶಕ್ಕಾಗಿ ಬಂದವನಲ್ಲ. ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಮಾತಾಡು, ಒಳ್ಳೆಯದನ್ನು ಕೂಡು, ಒಳ್ಳೆಯವನಾಗಿ ಬದುಕಿ ಒಳ್ಳೆಯ ಸದ್ಗತಿಯನ್ನ ನೀನು ಕಾಣುವಂತಾಗಬೇಕು ಅನ್ನುವಂಥ ಮಾತುಗಳನ್ನು ಅವರು ತಮ್ಮ ಆಶ್ರಮದೊಳಗೆ ಹೇಳುವುದರ ಮೂಲಕ ಸಾಧಕರನ್ನ ಪರಮಹಂಸರು ನಿರ್ಮಾಣ ಮಾಡಿದರು, ತಯಾರು ಮಾಡಿದರು. ಅವರು ಗೃಹಸ್ಥರಾಗಿದ್ದರೂ ಕೂಡ ಲೌಕಿಕ ರೀತಿಯೊಳಗ ಸಂಸಾರದ ಸಂಬಂಧದಲ್ಲಿ ಮಕ್ಕಳನ್ನು ಹಡಿಯಲಿಲ್ಲ. ಆದರೆ ಅವರಂತ ಮಗುವನ್ನು ಪಡೆದವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಎಂಥ ಮಗನನ್ನ ಕೊಟ್ಟರು ಸ್ವಾಮಿ ವಿವೇಕಾನಂದರು. ಈ ನಾಡಿನ ಇತಿಹಾಸದ ಭವ್ಯ ಬೆಳಕಾಗಿ ಭಾರತದ ಸಂಸ್ಕೃತಿಯನ್ನ ವಿಶ್ವದ ತುಂಬ ಬೆಳಗಿದ ಮಗನಾದರಲ್ಲ. ನಿಮಗೆ ಗೊತ್ತಿಲ್ಲ, ಒಂದೇ ಸಲಕ್ಕೆ ವಿವೇಕಾನಂದರು ಬಹುದೊಡ್ಡ ಸಾಧಕರಾಗಲಿಲ್ಲ. ಯುವಕನಾಗಿದ್ದಾಗ ಬಾಲ್ಯದೊಳಗ ಹುಡುಗಾಟಿಕೆ ಜೀವನ ಮಾಡ್ತಿದ್ದ. ಕೆಟ್ಟ ಕೆಟ್ಟ ಗೆಳೆಯರ ಜೊತೆಯಲ್ಲಿ ಬದುಕು. ಅವನ ಗೆಳೆಯರು ಎಷ್ಟರ ಮಟ್ಟಿಗೆ ಆ ನರೇಂದ್ರನ ತಲೆಯನ್ನು ಕೆಡಿಸಿದ್ರು ಅಂದ್ರೆ, ನಿಮ್ಮ ತಂದೆ ವಿಶ್ವನಾಥ ಅವನು ದಯಾ ಧರ್ಮ ಪರೋಪಕಾರ ದಾನ ಇಂಥ ಕಾರ್ಯಗಳನ್ನು ಮಾಡ್ತಾ ಬಡಬಗ್ಗರಿಗೆ ಅನ್ನದಾನ ಮಾಡ್ತಾ ಅದು ಇದು ಸೇವೆ ಅಂತ ತಿಳ್ಕೊಂಡು ಏನೇನೋ ಮಾಡ್ತಾನೆ. ಹೀಗೆ ಮಾಡ್ತಾ ಹೋದ್ರೆ ಒಂದು ದಿನ ನಿಮ್ಮ ತಂದೆ ನಿನ್ನ ಮನೆಯನ್ನೇ ಬರಿದಾಗಿ ಮಾಡಿ ನಿನಗೆ ಏನೂ ಕೊಡ್ಲಿಕ್ಕಿಲ್ಲ, ನೀನು ವಯಸ್ಸಿಗೆ ಬಂದು ಬೆಳೆದು ನಿಂತಾಗ ಬಹುಶಃ ನಿನ್ನ ಬದುಕು ಭಿಕಾರಿಯ ಬದುಕಾಗಬಹುದು ಅಂತ ಗೆಳೆಯರು ನರೇಂದ್ರನ ತಲೆ ಕೆಡಿಸಿದ್ದು. ಕೆಡಿಸೋರು ಬಹಳ ದಾರಿ ಜಗತ್ತಿನೊಳಗೆ, ಕೂಡಿಸೋರು ಬಹಳ ಕಡಿಮೆ ಅದ. ಕೂಡಿಸೋರು ಬೇಕಾಗಿದೆ ಈ ಜಗತ್ತಿಗೆ, ಕೆಡಿಸೋರು ಬೇಕಾಗಿದೆ. ಇದನ್ನು ಕೇಳಿ ನರೇಂದ್ರ ಬಂದು ತಂದೆ ವಿಶ್ವನಾಥನ ಜೊತೆಯಲ್ಲಿ ಗಲಾಟೆ ಮಾಡ್ತಾನೆ. ಒಂದು ದಿನ ತಂದೆಗೆ ಆಶ್ಚರ್ಯ ಆಯಿತು. ವಯಸ್ಸಿಗೆ ಬಂದ ಯೌವನದ ನನ್ನ ಮಗ ಹೀಗೇಕೆ ಮಾತಾಡಿದ? ನನಗೇನು ಕೊಟ್ಟಿಯಾ ನೀನು? ಮನೆ ಕಟ್ಟಿದೀಯಾ, ದುಡಿದಿದ್ದೀಯಾ, ಗಳಿಸಿದ್ದೀಯಾ, ಕೂಡಿಟ್ಟಿದೀಯಾ, ನನಗೇನು ಕೊಟ್ಟಿಯಾ? ಇಷ್ಟು ಕಠೋರವಾಗಿ ಮಾತಾಡಿದಾಗ ವಿಶ್ವನಾಥ ಆಧ್ಯಾತ್ಮದ ಸಂಸ್ಕಾರ ಇರೋದ್ರಿಂದ ನರೇಂದ್ರನನ್ನ ಕೈ ಹಿಡಿದು ಸರಸರನೆ ಒಳಗಡೆ ಕರ್ಕೊಂಡು ಬಂದು ಮನೆಯ ಪಡಸಾಲೆಯಲ್ಲಿರುವಂಥ ಡೈನಿಂಗ್ ಹಾಲ್ನಲ್ಲಿ ಇರುವಂಥ ಒಂದು ಕನ್ನಡಿಯ ಮುಂದೆ ವಿವೇಕಾನಂದರನ್ನು ನಿಲ್ಲಿಸಿ, ಇನ್ನೂ ಆಗಿಲ್ಲ ವಿವೇಕಾನಂದ, ಇನ್ನು ನರೇಂದ್ರನಾಗಿದ್ದಾಗ ಆ ನಿಲುಗನ್ನಡಿಯ ಮುಂದೆ ನಿಲ್ಲಿಸಿ ವಿಶ್ವನಾಥ್ ಹೇಳ್ತಾನೆ, ನಾ ಏನು ಕೊಟ್ಟೀನಿ ಅಂತ ಕೇಳ್ತೀಯಲ್ಲಪ್ಪ, ಈ ಸುಂದರವಾದ ಶರೀರವನ್ನು ಕೊಟ್ಟು ಜಗತ್ತಿಗೆ ತಾಯಿ ತಂದೆಗಳಾಗಿ ನಾವು ಕರ್ಕೊಂಡು ಬಂದೀವಲ್ಲ, ಇದು ನಾವು ಕೊಟ್ಟ ಕೊಡುಗೆ ಅಂತ ಹೇಳಿದಂತ. ಇಷ್ಟು ಅಪರೂಪದ ಸದೃಢವಾದ ಶರೀರ, ಸುಂದರವಾದ ಶರೀರ, ಕೈ ಕಾಲು ಕಣ್ಣು ಮೂಗು ಎಲ್ಲದೂ
ಶಿಸ್ತಾಗಿರುವುದನ್ನ ಕೊಟ್ಟೀವಲ್ಲ, ಇನ್ನೇನು ಕೊಡಬೇಕು, ಇದನ್ನೇನು ಕೊಟ್ಟೀವಿ, ಇದನ್ನು ಬಳಸ್ಕೊಂಡು ಉದ್ಧಾರ ಆಗುವಂತ ಅಪ್ಪ ಹೇಳಿದ್ರು. ಅದೊಂದು ಮಾತು ವಿವೇಕಾನಂದರ ಮೇಲೆ ಯೌವನದೊಳಗೆ ನರೇಂದ್ರನಾಗಿರುವಾಗ ಬಹಳ ದೊಡ್ಡ ಪರಿಣಾಮವನ್ನು ಬೀರಿತು. ಆ ಮಾತಿನ ಮೂಲಕ ಗುರುಗಳ ಬಳಿಗೆ ಕರ್ಕೊಂಡು ಹೋದ್ರು. ಅದೆಂತ ಯೋಗ, ಅದೆಂತ ಸಂದರ್ಭ, ಜೀವನದೊಳಗೆ ಅವಕಾಶಗಳು ಹೆಂಗ ಬರ್ತಾವೋ ಹೇಳಕ್ಕಾಗೋದಿಲ್ಲ. ಅದಕ್ಕಾಗಿನೇ ನಮ್ಮ ಸಾಹೇಬರು ಕ್ಷಣ ಕ್ಷಣದ ಸಮಯವನ್ನು ಮಕ್ಕಳೇ ನೀವು ಸದುಪಯೋಗ ಮಾಡಿಕೊಳ್ಳಿ ಅಂತ ಸಾಹೇಬರು ಈ ಕೃತಿಯೊಳಗೆ ಬರೆದಿದ್ದಾರೆ. ಕ್ಷಣ ಕ್ಷಣದ ಸಮಯ, ಯಾವ ಕ್ಷಣದೊಳಗೆ ಏನಾಗ್ತದೋ ಗೊತ್ತೇ ಇಲ್ಲ. ಆ ಕ್ಷಣ ಕಳ್ಕೊಂಡ್ರೆ ಮತ್ತಂತ ಚಾನ್ಸ್ ಲೈಫ್ನಲ್ಲಿ ಮತ್ತೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ, ಅಂದು ಮನಸ್ಸಿಗೆ ಏನೋ ಹಿತ ಅನಿಸ್ತು. ಅಪ್ಪ ಅವನು ಕೂಡ ಹೋದ, ಪರಮಹಂಸರು ಕೂತಿದ್ರು. ಆ ಕ್ಷಣದೊಳಗೆ ಗುರುವಿನ ಪಾದಕ್ಕೆ ತಲೆ ಬಾಗಿದಾಗ ಪರಮಹಂಸರು ತಮ್ಮ ವರದ ಹಸ್ತವನ್ನ ನರೇಂದ್ರನ ಮಸ್ತಕದ ಮೇಲಿಟ್ಟರು. ನರೇಂದ್ರ ಕ್ಷಣದೊಳಗೆ ಗುರುವಿನ ಅನುಗ್ರಹದಿಂದ, ಒಬ್ಬ ತಪಸ್ವಿಯ ಅನುಗ್ರಹದಿಂದ ಪರಿವರ್ತನೆಯಾಗಿದ್ದ, ಉಡಾಳನಾಗಿ ಇರುವಂತ ನರೇಂದ್ರ ವಿವೇಕದ ಜ್ಞಾನಿಯಾದ ವಿವೇಕಾನಂದ. ಯಾರೂ ತಮಗೆ ತಾವೇ ತಾಯಿಯ ಗರ್ಭದಿಂದ ಬಂದಾಗ ಏನೂ ಆಗಿಲ್ಲ, ನಮ್ಮ ಹಾಗೆಯೇ ಎಲ್ಲರೂ ಬಂದಾಗ ಅವರ ಸಾಧನೆ, ಅವರ ವಿವೇಚನೆ, ಅವರ ಆಲೋಚನೆ, ಅವರ ನಿಜವಾಗಿರುವಂತಹ ಪರಿಶ್ರಮ ಅವರ ಬದುಕನ್ನ ಸುಂದರಗೊಳಿಸಿ ಇವತ್ತು ನಾಡಿನ ಇತಿಹಾಸದ ಪುಟದಲ್ಲಿ ಅವರೆಲ್ಲ ಉಳಿಯುವಂತ ಮಾಡಿದ ಮೇಲೆ ನಮಗೆ ನಾವೇ ಏನಾಗಬೇಕು? ಶಿಲ್ಪಿಗಳಾಗಬೇಕು. ಅಥವಾ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಬದುಕನ್ನ ನಾವು ಕಟ್ಕೊಳ್ಬೇಕು. ಇದರ ಆಯ್ಕೆ ಅದು ನಿಮಗೆ ಬಿಟ್ಟಿತ್ತು. ಇದನ್ನ ಎಚ್ಚರಿಕೆಯಿಂದ ಬಳಸ್ಕೋಬೇಕು. ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡಿಕೊಂಡರೆ ಜೀವನವೇ ಹಾಳಾದಂತೆ. ಈ ಸೂತ್ರ ನಿಮ್ಮ ಬದುಕಿಗೆ ಅದ್ಭುತವಾದ ಪಾತ್ರವನ್ನು ತಂದುಕೊಡ್ಲಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಮುಂದುವರಿತಾ ನಾಳೆಯ ದಿನದ ಚಿಂತನದಲ್ಲಿ ನಾವು ಮುಂದುವರಿಯೋಣ ಅನ್ನುವಂಥ ಮಾತನ್ನು ತಮ್ಮೊಟ್ಟಿಗೆ ಹಂಚಿಕೊಂಡು